ಇದು ದಂಟಿನ ಸೊಪ್ಪು ಫ್ರೆಂಡ್ಸ್. ಇದು ದಂಟಿನ ಸೊಪ್ಪು ತೊಗೊಂಡಿದ್ದೀನಿ, ಉಪ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು 2 ಕಟ್ಟಷ್ಟು ತೊಗೊಂಡಿದ್ದೀನಿ. ಸೊ ಇದನ್ನು ವಾಶ್ ಮಾಡಿಕೊಂಡು ಮಾಡೋಣಂತೆ ಬನ್ನಿ. ಹಾಯ್ ಫ್ರೆಂಡ್ಸ್, ನಮ್ಮಮ್ಮ ಇವತ್ತು ಉಪ್ಸಾರು ಮತ್ತೆ ಮುದ್ದೆ ಮಾಡ್ತಿದ್ದಾರೆ. ತಿಂದು ನೋಡಿ, ನೀವು ಟೇಸ್ಟ್ ಮಾಡಿ ನೋಡಿ ಆಯ್ತಾ. ನೋಡಿ, ಸೊಪ್ಪು ಈ ಸೊಪ್ಪು ನಮ್ಮಮ್ಮ ತಗೊಂಡಿರೋದು. ಇದರಿಂದ ನಮ್ಮಮ್ಮ ಉಪ್ಸಾರನ್ನ ಮಾಡ್ತಾರೆ ಫ್ರೆಂಡ್ಸ್. ನಾವಿವಾಗ ಒಂದೇ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಉಪ್ಸಾರು ಜೊತೆ ಮುದ್ದೆ ಮಾಡ್ತಾರೆ, ಉಪ್ಸಾರು ಜೊತೆ ಮುದ್ದೆನೂ ಮಾಡ್ತಾರೆ ಫ್ರೆಂಡ್ಸ್. ಸಖತ್ತಾಗಿರುತ್ತೆ. ನೀವು ಒಂದ್ಸರಿ ಟೇಸ್ಟ್ ಮಾಡಿ. ಬನ್ನಿ, ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಬನ್ನಿ, ಚಾನೆಲ್ನ ಶುರು ಮಾಡೋಣ. ನನ್ನ ತೋರಿಸ್ಬಿಡು ಒಂದ್ಸಲ. ಆಯ್ತು, ಬರೋಣ. ಫ್ರೆಂಡ್ಸ್, ಈಗ ಸೊಪ್ಪನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬೇಳೆ ತೊಗೊಂಡಿದ್ದೀನಿ. ಹಾಗೆ 2 ಟೊಮೆಟೊ, ಒಂದು ಖಾರಕ್ಕೆ ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ, 7ರಿಂದ 8 ಬೆಳ್ಳುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು, ಜೀರಿಗೆ ಹಾಕೋತೀನಿ, ಜೀರಿಗೆ ಮೆಣಸು. ನಾನು ನಿಮಗೆ ತೋರಿಸ್ತೀನಿ. ಈ ಕುಕ್ಕರಲ್ಲೇ ಮಾಡ್ಕೊತಾ ಇದ್ದೀನಿ ನಾನು ಇವಾಗ. ಓಕೆ, ಫಸ್ಟು ಬೇಳೆ ಹಾಕೋಣಂತೆ ಬನ್ನಿ. ನೀನು ಮಾತ್ರ ಕಾಣಿಸ್ತಿದ್ಯಾ? ಏನೂ ಕಾಣಿಸ್ತಿಲ್ಲ ಅಲ್ಲಿ. ಏನು ಕಾಣಿಸ್ತಿಲ್ಲ ಮಮ್ಮಿ, ಏನು ಕಾಣಿಸ್ತಿಲ್ಲ. ನೀನು ಒಂದೇ ಕಾಣಿಸ್ತಿದ್ಯಾ. ಒಚ್ಚೆ ತೊಗೊಂಡು ಆಫ್ ಮಾಡಿಬಿಟ್ಟು. ಫ್ರೆಂಡ್ಸ್, ಈಗ ಕುಕ್ಕರಲ್ಲಿ ಬೇಳೆ ಹಾಕ್ಕೊಂಡಿದ್ದೀನಿ. ಸೊಪ್ಪು, ಈಗ ಬೇಳೆ ಮತ್ತು ಸೊಪ್ಪು ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ಹಸಿಮೆಣಸಿನಕಾಯಿ, ಹಾಗೆ 2 ಟೊಮೆಟೊ ಹಾಕ್ಕೊತಾ ಇದ್ದೀನಿ. ನೀನೇನು ಮಾಡ್ತಿದ್ದೆ ಖುಷಿ? ಏನ ಇವೆಲ್ಲ ಎತ್ತಿಡ್ಬೇಕು ತಾನೇ? ಯಾಕೆ ಮಾಡಬಾರ್ದಾ?
ನಿನ್ನ ಬುಕ್ಕಲ್ಲೇ ಇಟ್ಟು ಬಂದಿದ್ದಾಳೆ ಅವಳು. ನೋಡಿ ಈಗ ಮುದ್ದೆಗೆ ಇಟ್ಟಿದ್ದೆ ಫ್ರೆಂಡ್ಸ್, ಈಗ ಕುದಿತಾ ಇದೆ. ಇಟ್ಟು ವಿಡಿಯೋ ಮಾಡಿ ಹೋಗೋಣ. ಬರೀ ಕುಶ ತೋರಿಸ್ತೀನಿ ಈಗ. ಇದು